ನಮಸ್ಕಾರಗಳು ಎಲ್ಲ ಆತ್ಮೀಯ ಪಾಲಕ ಪೋಷಕರೇ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಬಾಲಕ ಪಾಲಕ ಪೋಷಕರ ಸಭೆಯನ್ನು ಕರೀತಾ ಇದ್ದೇವೆ. ಈ ಸಭೆಗೆ ತಮ್ಮೆಲ್ಲರನ್ನ ಮನಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಒಂದು ಸಭೆಯ ಪ್ರಮುಖ ಘಟ್ಟ ಏನಪ್ಪ ಅಂದರೆ, ನೀವು ಸೇರಿಕೊಂಡು ಈ ಬಾಲಕ ಅಂತಕ್ಕಂಥ ಮಗುವನ್ನು ಸುಧಾರಿಸಬೇಕಾದಂಥ ಆದ್ಯ ಕರ್ತವ್ಯವಾಗಿದೆ. ಯಾಕಂದರೆ ಬರುವಂಥ ದಿನಮಾನಗಳಲ್ಲಿ ವೆಬ್ ಕಾಸ್ಟಿಂಗ್ ಆಧಾರಿತ SSLC ಎಕ್ಸಾಮ್ ನಡೀತಾ ಇರೋದ್ರಿಂದ ಪ್ರಮುಖವಾಗಿ ತಮಗೆಲ್ಲರಿಗೂ ಈ ಒಂದು ವೆಬ್ ಕಾಸ್ಟಿಂಗ್ದ ಮಹತ್ವವನ್ನು ತಿಳಿಸುತ್ತಾ, ತಾವು ಮನೆಯಲ್ಲಿ ಮಗುವಿಗೆ ಯಾವುದೇ ರೀತಿಯ ಅನ್ಯ ಕಾರ್ಯಗಳನ್ನು ಹಚ್ಚದೆ ಕೇವಲ ಓದುವುದರ ಬಗ್ಗೆ ತಾವು ಆದ್ಯತೆಯನ್ನು ನೀಡಬೇಕಾಗಿ ತಮ್ಮರೆಲ್ಲರಲ್ಲಿ ನನ್ನ ಒಂದು ಮೊದಲನೆಯ ಮನವಿ. ಜೊತೆಗೆ ನಮ್ಮೆಲ್ಲರ ಶಿಕ್ಷಕ ಬಳಗದವರ ಮುಖ್ಯ ಗುರುಗಳ ಒಂದು ಆಶಯ, ಈ ವರ್ಷ ನಮ್ಮ ಶಾಲೆ ಪ್ರತಿಶತ ಫಲಿತಾಂಶವನ್ನು ನೀಡಬೇಕಾಗಿದೆ. ಹಾಗಾಗಿ ಶತಾಯ ಗತಾಯ ನೀವು ಸೇರಿಕೊಂಡು ಮಗುವಿನ ಏಳಿಗೆಯನ್ನು ಮುಟ್ಟಿಸುವಲ್ಲಿ, ಆತನ ಒಂದು ಪ್ರಗತಿಯನ್ನು ಸಾಧಿಸುವಲ್ಲಿ ಇಬ್ಬರು ಜೊತೆಗೂಡಿ ಪ್ರಯತ್ನಿಸೋಣ. ಈ ಬಾಲಕ ಅಂತಕ್ಕಂಥ ಮಗುವನ್ನು ನಾವು ಪ್ರೀತಿಸಿ ಮುದ್ದಿನಿಂದ ಕಲಿಸಬೇಕಾದಂಥ ವಾತಾವರಣ ಇದೆ. ತಾವು ಸಿಟ್ಟಿಗೇರಿ ಹೊಡೆಯೋದ್ರಿಂದ ಬೈಯೋದ್ರಿಂದ ಯಾವುದೇ ಒಂದು ಪ್ರತಿಫಲ ಸಿಗಲ್ಲ. ದಯವಿಟ್ಟು ತಮ್ಮ ಮಗುವನ್ನು ಮನೆಯಲ್ಲಿ ಓದ್ತದ ಇಲ್ಲ, ಬರಿತಾನ ಇಲ್ಲ, ಸರ್ ಏನು ಹೇಳಿದ್ದಾರೆ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ತಾವು ಗಮನಿಸಿ ಆದಷ್ಟು ಮೊಬೈಲ್, TV, ಅನ್ಯ ಚಟುವಟಿಕೆಗಳು ಏನಿದ್ದಾವೆ ಅವನ್ನೆಲ್ಲ ತಾವು ಅವಾಯ್ಡ್ ಮಾಡಲು ಪ್ರಯತ್ನಿಸಿ. ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ SS ಪೂಜಾರಿ ಸರ್ ಅವರ ಒಂದು ಆಶಯದಂತೆ ತಾವೆಲ್ಲ ಗಮನಿಸಿ, ಈ ಪ್ರೈವೇಟ್ ಶಾಲೆಯಲ್ಲಿ ಸುಮಾರು ಲಕ್ಷ ಹಣವನ್ನು ತಾವು ವ್ಯಯ ಮಾಡಿ ತಮ್ಮ ಮಗುವನ್ನು ಹಾಸ್ಟೆಲ್ನಲ್ಲಿ ಬಿಡ್ತೀರಾ. ಪಾಲಕರ ಸಭೆಯನ್ನು ಕರೆದಾಗ ಗೇಟ್ನಲ್ಲಿ ನಿಂದಿರ್ತೀರ, ಅವ್ರು ಒಳಗೆ ಕರೆದ್ರೆ ಮಾತ್ರ ನೀವು ಹೋಗಬೇಕು. ಅಂಥ ಒಂದು ವಾತಾವರಣ ನಮ್ಮ ಶಾಲೆಯಲ್ಲಿಲ್ಲ. ತಾವು ಯಾವಾಗಲಾದರೂ ಶಾಲೆಗೆ ಭೇಟಿ ನೀಡಿ ತಮ್ಮ ಮಗುವಿನ ಕಲಿಕೆಯಲ್ಲಿ ಆಗತಕ್ಕಂಥ ಕುಂದುಕೊರತೆಗಳನ್ನು ಪ್ರತಿ ವಿಷಯವಾರು ಶಿಕ್ಷಕರೊಂದಿಗೆ ಸಮಾಲೋಚಿಸಿ ತಮ್ಮ ಮಗುವಿನ ಪ್ರಗತಿಯನ್ನು ತಾವು ಕೇಳೋದಕ್ಕೆ ಯಾವುದೇ ರೀತಿಯ ಮುಜುಗರ ತಮಗೆ ಇರಬಾರದು. ಯಾಕಂದರೆ ನಾವು ಮುಕ್ತ ಅವಕಾಶ ಕೊಟ್ಟಿದ್ದೀವಿ. ಇದು ನಿಮ್ಮೂರು, ನಿಮ್ಮ ಶಾಲೆ, ನಿಮ್ಮ ಮಕ್ಕಳು, ನಿಮ್ಮ ಗುರುಗಳು ಅಂತ ತಿಳ್ಕೊಂಡು ಈ ನಮ್ಮ ಶಾಲೆಗೆ ಸದಾ ಸ್ವಾಗತ ಇರ್ತದೆ. ತಾವು ದಯವಿಟ್ಟು ಒಟ್ಟಿನಲ್ಲಿ ಏನಾಗಬೇಕಪ್ಪ ಅಂದರೆ, ನಿಮ್ಮ ಮಗುವಿನ ಕಲಿಕೆ 100ಕ್ಕೆ 100ರಷ್ಟು ಸಾಧಿಸುವಲ್ಲಿ ನೀವು ಸೇರಿಕೊಂಡು ಚೆನ್ನಾಗಿ ಒಂದು ಅಭ್ಯಾಸ ಮಾಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಈ ಕೆಳಗಿನ ಲಿಂಕ್ ಮನಗುಳಿ ಸರ್ ಅಂತಕ್ಕಂಥದ್ದನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಕೂಡ ಮಾಡಿ.